ಎಷ್ಟೋ ವರ್ಷಗಳಿಂದ ನಾವು ಬರೀ ದುಃಖದಲ್ಲೇ ಬದುಕ್ತಾ ಇದ್ವು. ಈಗ ನನಗೇ ಗೊತ್ತಿಲ್ಲದೆ ಒಂದು ಸಂತೃಪ್ತಿ ಬಂದಿದೆ. ನಾನು ಏನನ್ನಾದರೂ ಸಾಧನೆ ನನಗೆ ಸಾಧ್ಯ ಅಂತ ನನಗೆ ನಾನೇ ಅನ್ಸೋಕ್ಕೆ ಶುರುವಾಗಿದೆ. ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಒಂದು ಅಮಿತವಾದಂತಹ ಶಕ್ತಿ ಇದೆ. ಸುಪ್ತವಾಗಿ ಗುಪ್ತವಾಗಿ ಅಪರಿಮಿತವಾದಂತಹ ಶಕ್ತಿ ಇದೆ. ಅದಕ್ಕೆ ಕುಂಡಲಿನಿ ಅಂತ ಕರೀತಾರೆ. ಆ ಕುಂಡಲಿನಿಯ ಶಕ್ತಿಯನ್ನು ಜಾಗೃತಿ ಮಾಡಿದಾಗ ನಮ್ಮಲ್ಲಿರುವಂಥ ಇಚ್ಛಾಶಕ್ತಿ, ವಿಲ್ ಪವರ್ ಏನಿದೆ ಅದು 100 ಪಟ್ಟು ಹೆಚ್ಚಾಗ್ತದೆ. ಎಲ್ಲರೂ ಯಾವ ರೀತಿ ಸ್ವೀಕಾರ ಮಾಡಿಕೊಂಡು ಹೆಜ್ಜೆಯನ್ನು ಇಡಬಹುದು ಅಂತ ನೋಡಿ, ಒಂದೇನು ಅಂದರೆ ಮನುಷ್ಯನ ಮೇಲೆ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ. ಅದನ್ನು ಸ್ಥಿತಪ್ರಜ್ಞತೆಯಿಂದ ಸಮಶೀತೋಷ್ಣ ಸುಖ ದುಃಖೇಶು ತತ ಮಾನಾಪಮಾನಯೋಹೋ ಅಂತ ಏನು ಯೋಗಿಯ ಲಕ್ಷಣದ ಬಗ್ಗೆ ಭಗವಂತ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ. ಅದನ್ನು ಅರ್ಥ ಮಾಡಿಕೊಂಡು ಸಂಯಮದಿಂದ ಜೀವನ ಮಾಡೋಕ್ಕೆ ಶುರು ಮಾಡಿ, ಅದರ ಜೊತೆಗೆ ಇನ್ನೂ ನನ್ನ ಜೀವನವನ್ನು ಉತ್ಕೃಷ್ಟ ಮಾಡ್ಕೋಬೇಕು. ನನ್ನ ದೇಹದಲ್ಲಿ, ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಒಂದು ಅಮಿತವಾದಂತಹ ಶಕ್ತಿ ಇದೆ. ಸುಪ್ತವಾಗಿ ಗುಪ್ತವಾಗಿ ಅಪರಿಮಿತವಾದಂತಹ ಶಕ್ತಿ ಇದೆ. ಅದಕ್ಕೆ ಕುಂಡಲಿನಿ ಅಂತ ಕರೀತಾರೆ. ಆ ಕುಂಡಲಿನಿಯ ಶಕ್ತಿಯನ್ನು ಜಾಗೃತಿ ಮಾಡಿದಾಗ ನಮ್ಮಲ್ಲಿರುವಂಥ ಇಚ್ಛಾಶಕ್ತಿ, ವಿಲ್ ಪವರ್ ಏನಿದೆ ಅದು 100 ಪಟ್ಟು ಹೆಚ್ಚಾಗ್ತದೆ. ಆ ಜಾಗೃತಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಶಕ್ತಿ ಕ್ರಿಯಾ ಅನ್ನುವಂತಹ ಶಿಬಿರ ಇರಬಹುದು. ಮತ್ತು ಇದೆಲ್ಲದರ ಮೂಲಕ ಇಲ್ಲ ನಾನು ದೀಕ್ಷಿತನಾಗಿ ಇನ್ನೂ ನಾನು ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಗೃಹಸ್ಥನಾಗಿದ್ದುಕೊಂಡು ಇನ್ನೂ ಅದ್ಭುತವಾದ ಸಾಧನೆ ಮಾಡಬೇಕು ಅಂತಿದ್ರೆ ಅದರ ಶಕ್ತಿ ಕ್ರಿಯಾ ನಂತರ ಕುಂಡಲಿನಿ ದೀಕ್ಷೆ ಅಂತ. ಅಂದರೆ ದೀಕ್ಷೆ ಅಂದ್ರೆ ಏನು? ದೀಯತೆ ವಿಮಲ ಜ್ಞಾನಂ ಕ್ಷೀಯತೆ ಕರ್ಮ ಸಾಯುಗ್ನಂ. ನಮ್ಮ ಬೇಡದ ಕರ್ಮಗಳನ್ನು ನಾಶ ಮಾಡಿ ವಿಮಲವಾದ ವಿಪುಲವಾದಂತಹ ಶುದ್ಧವಾದ ಜ್ಞಾನವನ್ನು ಯಾವುದು ನಮ್ಮ ಒಳಗೆ ಹೆಚ್ಚು ಮಾಡುತ್ತದೋ ಅದಕ್ಕೆ ದೀಕ್ಷೆ ಅಂತ ಕರೀತಾರೆ. ಆ ದೀಕ್ಷೆಯನ್ನು ತಗೊಂಡಂತ ಇಲ್ಲಿವರೆಗೆ ಯಾರು ತಗೊಂಡ್ರೋ ಅವ್ರು ಎಲ್ಲರೂ ಕೂಡ ಎಷ್ಟೋ ವರ್ಷಗಳಿಂದ ನಾವು ಬರೀ ದುಃಖದಲ್ಲೇ ಬದುಕ್ತಾ ಇದ್ವು. ಈಗ ನನಗೇ ಗೊತ್ತಿಲ್ಲದೆ ಒಂದು ಸಂತೃಪ್ತಿ ಬಂದಿದೆ. ನಾನು ಏನನ್ನಾದರೂ ಸಾಧನೆ ನನಗೆ ಸಾಧ್ಯ ಅಂತ ನನಗೆ ನಾನೇ ಅನ್ಸೋಕ್ಕೆ ಶುರುವಾಗಿದೆ. ಈಗ ಬೇರೆಯವರು ಕಾರ್ ತಗೊಂಡ್ರಂತ ನಂಗೆ ತಗೋಬೇಕು ಅನ್ನಿಸ್ತಾ ಇಲ್ಲ. ನನಗೇನು ಅವಶ್ಯಕತೆ ಇದೆ, ನಾನೇನು ಮಾಡಬೇಕಾಗಿದೆ, ನಾನೇನು ಗುರಿ ತಲುಪಬೇಕಾಗಿದೆ, ಅದರ ಕಡೆಗೆ ಮಾತ್ರ ನನಗೊಂದು ಕ್ಲಾರಿಟಿ ಬಂದಿದೆ. ಅದಾದದ್ದು ದೀಕ್ಷೆಯ ನಂತರ ಅಂತ. ಹೀಗೆ ಒಂದೊಂದೇ ಹಂತದಲ್ಲಿ ನಮಗೇನು ಸಿಕ್ತೋ ಆ ಜ್ಞಾನವನ್ನು ಒಂದೊಂದೇ ಹಂತವಾಗಿ ಜನಗಳಿಗೆ ಮತ್ತು ನಂಬಿ ಬಂದವರಿಗೆ, ಶಿಷ್ಯಂದಿರಾಗ್ತೀವಿ ಅಂತ ಬಂದವರಿಗೆ ಕೊಡುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ನೀವು ಎಂಥ ಅಡಿಗೆಯನ್ನು ಮಾಡ್ತೀರೋ ಅಂತಹ ಊಟವನ್ನೇ ಮಾಡ್ತಿರ್ತಾನೆ. ಅದೇ ಕರ್ಮ ಅಂದರೆ. ಕರ್ಮ ಅಂದರೆ ಇನ್ಯಾರೋ ದೇವರು ಬಂದು ನಿಮಗೆ ಶಿಕ್ಷೆ ಕೊಡೋದು ಅಂತ ಅಲ್ಲ. ನೀವು ನಿನ್ನೆ ಏನು ಮಾಡಿದ್ರೋ ಅದಕ್ಕೆ ತಕ್ಕಂತೆ ಇವತ್ತು ಬದುಕ್ತಾ ಇದ್ದೀರಿ. ಇವತ್ತು ಏನು ಮಾಡ್ತಾ ಇದ್ದೀರೋ ಅದರಿಂದ ಪರಿಣಾಮ ನಾಳೆ ಎದುರಿಸಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದನ್ನು ಕರ್ಮ ಅಂತ ಹೇಳಿ ಅಂದರೆ ಇನ್ಯಾವುದೋ ಲೋಕದಿಂದ ಇನ್ಯಾರೋ ನಿಯಂತ್ರಣ ಮಾಡ್ತಾರೆ ಅದು ಅಲ್ಲ ಕರ್ಮ ಅಂದರೆ. ಕರ್ಮ ಅಂದ್ರೆ ಏನು? ನೀವು ಏನು ಮಾಡಿದ್ರೋ ಅದನ್ನೇ ನೀವು ಅನುಭವಿಸ್ತೀರಿ ಅಂತ. ಯಾವ ಬಟ್ಟೆಯನ್ನು ಹೊಲಿಸ್ಕೊಳ್ತೀರೋ ಅದನ್ನೇ ಹಾಕ್ಕೊಳ್ತೀರಿ, ಯಾವ ಅಡುಗೆಯನ್ನು ಮಾಡ್ತೀರೋ ಅದನ್ನೇ ಊಟ ಮಾಡ್ತೀರಿ. ನೀವು ಯಾವುದೋ ಅಡುಗೆ ಮಾಡಿ ಇನ್ಯಾರೋ ಆಕಸ್ಮಿಕವಾಗಿ ಯಾರೋ ಕ್ಯಾರಿಯರ್ ತಂದು ಕೊಡ್ಬೋದು, ಭಕ್ಷ್ಯ ಭೋಜನಗಳನ್ನು ತಂದು ಕೊಡ್ಬೋದು. ಆದರೆ ಕರ್ಮ ಅಂದ್ರೆ ಏನು? ನೀವು ಮಾಡಿದ್ದನ್ನು ನೀವೇ ಅನುಭವಿಸಬೇಕು. ಅದು ದೇವರು ಕೊಡುವ ಶಿಕ್ಷೆ ಅಲ್ಲ, ಅದು ಹಣೆಯ ಬರಹ ಅಲ್ಲ. ನೀವು ಏನು ಮಾಡಿದ್ದೀರೋ ಅದೇ ನಿಮ್ಮ ಜೀವನದಲ್ಲಿ ಆಗೋದು. ಹಾಗಾಗಿ ಹಿಂದಿನ ದಿನಗಳಲ್ಲಿ ನೀವೇ ಮಾಡಿದ್ದು ಇವತ್ತು ನೀವು ಬದುಕ್ತಾ ಇರೋ ರೀತಿ. ಇವತ್ತು ಆನಂದವಾಗಿದ್ದರೆ ಹಿಂದಿನ ದಿನದಲ್ಲಿ ನಿಮ್ಮ ಪೂರ್ವಿಕರು ಇರಬಹುದು, ನಿಮ್ಮ ತಂದೆ ತಾಯಿ ಇರಬಹುದು, ಅಥವಾ ನೀವೇ ಇರಬಹುದು. ನೀವು ಮಾಡಿದ ಕಾರ್ಯಗಳಿಂದಾಗಿ, ನೀವು ನಡೆದುಕೊಂಡ ಕಾರಣದಿಂದಾಗಿ ಇವತ್ತು ಹೀಗೆ ಬದುಕ್ತಾ ಇದ್ದೀರಿ. ನಿಮ್ಮ ಮುಂದಿನ ಪೀಳಿಗೆ ಅಥವಾ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತಿದ್ರೆ ಇವತ್ತು ನೀವು ಸರಿಯಾಗಿ ನಡ್ಕೊಳ್ಳಿ, ಸರಿಯಾಗಿ ವಾಹನ ಚಲಾವಣೆ ಮಾಡಿ, ಒಳ್ಳೊಳ್ಳೆ ಕಾರ್ಯಗಳನ್ನೇ ಮಾಡಿ, ಒಳ್ಳೆ ಯೋಚನೆಗಳನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡೋಕ್ಕೆ ಶುರು ಮಾಡಿದರೆ ಮುಂದಿನ ದಿನ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಘಟಿಸ್ತದೆ. ಎಸ್, ನನ್ನ ಆಯುಷ್ಯ ನನ್ನ ಭವಿಷ್ಯವನ್ನು ನಾನೇ ನಿರ್ಧಾರ ಮಾಡಿಕೊಳ್ಳುವಂಥದ್ದು ಅಲ್ಲ ಸ್ವಾಮಿ? ಹೌದು. ಎಸ್, ಬಹಳ ಚೆನ್ನಾಗಿ ಹೇಳಿದ್ರಿ. ಇಷ್ಟೆಲ್ಲ ಮಾತಾಡಿದಾಗ ನಾವೆಲ್ಲನೂ ಕೂಡ ನಿಮ್ಮ ಥರನೇ ಇಷ್ಟು ಚೆನ್ನಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ನನ್ನ ಜೀವನದಲ್ಲಿ ಕಷ್ಟ ಇದೆ, ಇದೆಲ್ಲದಕ್ಕೂ ಕೂಡ ಕಾರಣ ಒಳ್ಳೇದಾಗೋದಕ್ಕೂ ಕೆಟ್ಟದಾಗೋದಕ್ಕೂ ನಮ್ಮ ಮನಸ್ಸನ್ನು ಭಾಳ ಚೆನ್ನಾಗಿಟ್ಟುಕೊಂಡು ನಾನು ಇವತ್ತಿನಿಂದಲೇ ನಿಮ್ಮ ಮಾತನ್ನು ಕೇಳಿದ ನಂತರ ನಾನು ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು ಅಂತ ಯೋಚನೆ ಮಾಡೋ ಬಂಧುಗಳಿಗೆ ಕಟ್ಟ ಕಡೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಹೇಗೆ ನಾವು ಎಲ್ಲರ ರೀತಿಯಲ್ಲಿ ಸರಿಯಾಗಿ ನೀವು ಹೇಳೋ ರೀತಿಯಲ್ಲಿ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ? ಯಾವುದರ ಮುಖಾಂತರ? ತಮ್ಮನ್ನು ಭೇಟಿಯಾಗಬೇಕಾ ಅಥವಾ ಅವರು ಇರುವ ಕಡೆಯಿಂದಲೆಯಾ? ನಾವು ಇರುವ ಕಡೆಯಿಂದ ನಮಗೆ ಆಗ್ತಾ ಇಲ್ಲ, ನಾನು ನಿಮ್ಮನ್ನೇ ಭೇಟಿಯಾಗಬೇಕು, ನಿಮ್ಮಿಂದಲೇ ನಾನು ಜ್ಞಾನವನ್ನು ಪಡ್ಕೊಳ್ಬೇಕು. ಯಾಕಂದರೆ ಒಬ್ಬ ಗುರು ಇದ್ದರೆ ಮಾತ್ರ ಒಂದು ಒಳ್ಳೆ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ. ಎಲ್ಲರೂ ಯಾವ ರೀತಿ ಸ್ವೀಕಾರ ಮಾಡಿಕೊಂಡು ಹೆಜ್ಜೆಯನ್ನು ಇಡಬಹುದು ಅಂತ ನೋಡಿ, ಒಂದೇನು ಅಂದರೆ ಮನುಷ್ಯನ ಮೇಲೆ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ.
ಅದನ್ನು ಸ್ಥಿತಪ್ರಜ್ಞತೆಯಿಂದ ಸಮಶೀತೋಷ್ಣ ಸುಖ ದುಃಖೇಶು ತತ ಮಾನಾಪಮಾನಯೋಹೋ ಅಂತ ಏನು ಯೋಗಿಯ ಲಕ್ಷಣದ ಬಗ್ಗೆ ಭಗವಂತ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಅದನ್ನು ಅರ್ಥ ಮಾಡಿಕೊಂಡು ಸಂಯಮದಿಂದ ಜೀವನ ಮಾಡೋಕ್ಕೆ ಶುರು ಮಾಡಿ ಅದರ ಜೊತೆಗೆ ಇನ್ನೂ ನನ್ನ ಜೀವನವನ್ನು ಉತ್ಕೃಷ್ಟ ಮಾಡ್ಕೋಬೇಕು, ಇನ್ನು ಉತ್ತಮ ಮಾಡ್ಕೋಬೇಕು ಅನ್ನೋ ಭಾವನೆ ನಿಮಗೆ ಬಂದಿದ್ದರೆ ಈ ಮಾತುಗಳನ್ನು ಕೇಳಿ ಮುಂದಿನ ದಿನಗಳಲ್ಲಿ ನಾವು ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಹಲವಾರು ಮೊದಲೇ ಹೇಳದಂತೆ ಅದು ಮುದ್ರಾ ಶಿಬಿರಗಳಿರ್ಬೋದು, ಕ್ರಿಯಾತ್ಮಕ ಯೋಗ ಶಿಬಿರ ಅನ್ನುವಂಥ ಆಸನ ಮಿಶ್ರಿತ ಶಿಬಿರ ಇರ್ಬೋದು, ಮನೋಶಕ್ತಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬಹುದು ಅನ್ನುವಂಥ ಕಾರ್ಯಾಗಾರ ಇರಬಹುದು, ಸಂಮೋಹನ ತಂತ್ರ ಇರ್ಬೋದು, ಅದಕ್ಕಿಂತ ಮಿಗಿಲಾಗಿ ಶಕ್ತಿಕ್ರಿಯೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಸಾವಿರಾರು ಜನ ಇವತ್ತು ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿದವರು ತಮ್ಮ ಜೀವನವನ್ನು ಅವ್ರಿಗೆ ಬೇಕಾದಂತೆ ಕಟ್ಟಿಕೊಳ್ಳುವಂತಹ ಇನ್ನೂ ಉತ್ತಮವಾಗಿ ಬದುಕುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆನ್ಲೈನ್ ಮೂಲಕವೂ ಒಂದಷ್ಟು ನಡೀತಾ ಇದೆ, ಆಫ್ಲೈನ್ ಮೂಲಕವೂ ನಡೀತಾ ಇದೆ. ಮುಂದಿನ ದಿನದಲ್ಲಿ ಬೇರೆ ಬೇರೆಯ ಜಿಲ್ಲೆಗಳಲ್ಲೂ ಹೆಚ್ಚು ಜನ ಸೇರಿದಾಗ ಅಲ್ಲೂ ಆ ಕಾರ್ಯಾಗಾರಗಳನ್ನು ನಡೆಸುವಂತಹ ನಮ್ಮ ಕೆಲಸವನ್ನು ನಮ್ಮ ವಾಲಂಟಿಯರ್ಸ್ಗಳು ಅಂದರೆ ಶ್ರೀ ಉಪಾಸಕರು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಸದ್ಯಕ್ಕೆ ನೀವು ಆದಷ್ಟು ಬೇಗ ಭೇಟಿ ಆಗಬೇಕು ಅಥವಾ ಕಾರ್ಯಾಗಾರಗಳಲ್ಲಿ ಅದರ ಉಪಯೋಗ ಪಡಿಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಆನ್ಲೈನ್ನಲ್ಲೇ ಆ ಎಲ್ಲ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ನೀವು ನಮ್ಮ ಏನು ವಾಲಂಟಿಯರ್ಸನ್ನು ಸಂಪರ್ಕಿಸಿದ್ರೆ ಅವರು ಮಾರ್ಗದರ್ಶನ ಮಾಡ್ತಾರೆ, ಯಾವ ಶಿಬಿರಗಳಿದೆ, ಅದು ಹೇಗೆ ಭಾಗವಹಿಸಬಹುದು ಅಂತ. ಆದರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ನಾನು ಸಿಗೋದು ಬಹಳ ಕಷ್ಟ ಆಗ್ತದೆ. ನನಗೆ ಮೊದಲ ಉದ್ದೇಶ ನನ್ನ ಸಾಧನೆ. ಈಗ ನಾನು ಮಾತಾಡಬೇಕು, ನಾನು ಅದನ್ನು ಯಾರಿಗಾದ್ರೂ ಹೇಳಬೇಕು ಅಥವಾ ಒಬ್ಬರಿಗೆ ನಾನು ಒಳ್ಳೆಯದಾಗಲಿ ಅಂತ ಬಯಸಬೇಕು ಅಂತ ಆದರೂ ಕೂಡ ನನ್ನಲ್ಲಿ ಆ ಸತ್ವ ಇರಬೇಕು, ನನ್ನಲ್ಲಿ ಆ ಶಕ್ತಿ ಇರಬೇಕು, ನನ್ನಲ್ಲಿ ಆ ಶುದ್ಧವಾದ ಮನಸ್ಸಿರಬೇಕು. ಅದನ್ನು ಪಡಿಬೇಕಾದ್ರೆ ದಿನ ನನ್ನೊಂದಷ್ಟು ಸಾಧನೆಯನ್ನು ನಿರಂತರವಾಗಿ ನಾನು ಮಾಡಲೇಬೇಕು. ಹಾಗಾಗಿ ಮೊದಲು ನನ್ನ ಸಾಧನೆ, ಎರಡನೇದು ಈ ಸಾಧನೆ ಕಲ್ತದ್ದನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು ಎರಡನೇ ಭಾಗ. ಹಾಗಾಗಿ ವೈಯಕ್ತಿಕವಾಗಿ ಎಲ್ಲರನ್ನು ಭೇಟಿ ಮಾಡುವ ಬಹಳ ಕಷ್ಟ ಆಗ್ತಿದೆ ಅಷ್ಟು ಸಮಯವನ್ನು ಕೊಡಲಿಕ್ಕೆ. ಹಾಗಾಗಿ ನಮ್ಮ ಕಾರ್ಯಾಗಾರಗಳ ಮೂಲಕ, ಶಿಬಿರಗಳ ಮೂಲಕ, ಕೋರ್ಸ್ಗಳ ಮೂಲಕ ಅಥವಾ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಇವುಗಳ ಮೂಲಕ ನೀವು ಬರಲಿಕ್ಕೆ ಶುರು ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ ಮತ್ತು ನಿರಂತರೆಯ ಸಾಧನೆಯ ಅನುಗುಣವಾಗಿ ನಮ್ಮ ವೈಯಕ್ತಿಕವಾಗಿ ಕೂಡ ನಿಮಗೆ ಮಾರ್ಗದರ್ಶನವನ್ನು ಖಂಡಿತ ಮಾಡಬಹುದು. ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆಯೇ ನೀವು ಸಿಗಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನರ ಮನಸ್ಸಿಗೆ ಬಂದಾಗಿದೆ ಇವಾಗಲೇ. ಅದಕ್ಕಾಗಿ ಯಾವ ರೀತಿ ತಾವು ಸಿಗ್ತೀರಿ, ಯಾವ ರೀತಿ ಅವರನ್ನು ಭೇಟಿಯಾಗಿ ಅವರ ಮನಸ್ಸಲ್ಲಿರುವಂಥ ಗೊಂದಲಗಳ ನಿವಾರಣೆಯನ್ನು ಮಾಡ್ತೀರಿ, ನಮ್ಮ ಮನಸ್ಸನ್ನು ನಾವೇ ಹೇಗೆ ಗೆಲ್ಲಬಹುದು, ಇದೆಲ್ಲವನ್ನು ಕೂಡ ತಾವು ತಿಳಿಸಿಕೊಡೋದಕ್ಕೆ ಸದಾಕಾಲ ಸನ್ನದ್ಧರಾಗಿದ್ದೀರಿ ಅಂತ ಹೇಳಿ ಬಹಳ ಖುಷಿ ಆಯಿತು. ವೀಕ್ಷಕರೇ, ಖಂಡಿತವಾಗ್ಲೂ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರ್ಗಳಿದೆ, ಅದಕ್ಕೂ ಕೂಡ ಭೇಟಿಯಾಗ್ಬೋದು. ಇದರ ಮೂಲಕ ನಮ್ಮ ಮನಸ್ಸನ್ನು ನಾವು ಗೆದ್ದರೆ ಇಡೀ ಪ್ರಪಂಚವನ್ನೇ ಗೆದ್ದಂತೆ. ಅದು ನಮ್ಮ ಗುರೂಜಿ ಅವರಿಂದ ನಮಗೆ ಇವತ್ತು ಗೊತ್ತಾಗಿರುವಂತಹ ಮಾಹಿತಿ. ಬಹಳಷ್ಟು ಚೆನ್ನಾಗಿರುವಂತಹ ಸಮಯ. ನೀವು ಪ್ರತಿಯೊಂದು ಸಮಯವನ್ನು ಕೂಡ ಜನರಿಗಾಗಿ ಮೀಸಲಿಡುವಾಗ ನಮ್ಮ ಜೊತೆ ಕಳೆದು ಎಲ್ಲ ಬಂಧುಗಳು, ಈ ಜಗತ್ತು ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ನಿಸ್ವಾರ್ಥವಾಗಿರುವಂಥ ಮನಸ್ಸನ್ನು ಹೊಂದಿದ್ದೀರಿ. ನಿಮಗೂ ದೇವತೆಗಳ ಆಶೀರ್ವಾದ ಇರಲಿ, ಎಲ್ಲ ಜನರ ಪ್ರೀತಿ ಇರಲಿ ಅಂತ ಹೇಳಿಕೊಳ್ತಾ ನನ್ನ ಜೊತೆ ಮಾತಾಡಿ ನಿಮ್ಮ ಸಮಯ ಕೊಟ್ಟಿರೋದಕ್ಕೆ ಧನ್ಯವಾದ ಸಲ್ಲಿಸಿದ್ದೇನೆ. ಬಹಳ ಸಂತೋಷ. ನಿಮಗೂ ಕೂಡ ಒಳ್ಳೆಯದಾಗಲಿ.